Welcome to my YouTube channel, that is application Fill Mad Guru. ಹಲೋ ನಮಸ್ಕಾರ ರೀ ಅಪ್ಪ. ನಾವು ಹೊಸದಾಗಿ ಒಂದು ಚಾನಲ್ ಶುರು ಮಾಡಕ್ಕಂತೀವಿ. ಅದರಲ್ಲಿ ಮೊದಲನೇ ವಿಡಿಯೋ ಆಗಿ ಈ ನಮ್ಮ ಕಾನ್ವೊಕೇಶನ್ನ ಹೆಂಗೆ ಅಪ್ಲೈ ಮಾಡಬೇಕು, ಎಸ್ಪೆಷಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ. ಎಲ್ಲ ಯೂನಿವರ್ಸಿಟಿಯದು ಒಂದು ರೀತಿಯಾದ ಇವ್ರದ್ದು ಒಂದು ರೀತಿ. ಕೆಲವು ಯೂನಿವರ್ಸಿಟಿಯಲ್ಲಿ ಲಾಸ್ಟ್ ಸೆಮ್ಮಿದ್ದಕ್ಕೆ ಕಾನ್ವೊಕೇಶನ್ ಫೀಸ್ ಅಂತ ಹೇಳಿ ದುಡ್ಡು ತೊಗೊಂಡು ಕ್ಲೋಸ್ ಮಾಡಿಬಿಡ್ತಾರೆ. ಇವ್ರದ್ದು ಒಂಥರ ಸ್ಪೆಷಲ್. ಹೆಂಗೆ ಅಂತಂದರೆ ದುಡ್ಡು ಕಟ್ಟಬೇಕಂತ, ಮತ್ತು ಅದನ್ನ ಸಪ್ರೇಟ್ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂತೆ, ಮತ್ತು ಹೊರಗೆ ತೊಗೊಂಡೋಗಿ ವೆರಿಫೈ ಮಾಡಿಸಿ ಮತ್ತು ಸಬ್ಮಿಷನ್ ಮಾಡ್ಬೇಕಂತೆ. ಸೊ ನಮ್ಮ ಹಣೆ ಬರ ನಿಮ್ಮ ಹಣೆ ಬರೋನೋ ಗೊತ್ತಿಲ್ಲ. ಅಟ್ಟೆ ಒಂದು ವಿಡಿಯೋ ಮಾಡಾಕೊಂತೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಇದನ್ನು ಮೊಬೈಲಲ್ಲಿ ಅಪ್ಲೈ ಮಾಡಿದೆ ಹೆಂಗೆ ಅಂತ ತೋರಿಸಿ. ಈಗ ನೋಡ್ತಾ ಇದ್ದೀರಾ. ಸೊ ನನ್ನ ಮೊಬೈಲಲ್ಲಿ ಕ್ರೋಮ್ ಅಂತ ಇರುತ್ತೆ, ಕ್ರೋಮಿಗೆ ಹೋದೆ, ಈ ಕ್ರೋಮ್ ಬಂತು. ಸೊ ಎಲ್ಲ ನ್ಯೂಸ್ ಹೈಲೈಟ್ಸ್ ಇರುತ್ತೆ, ಬಿಟ್ಟು ಹಾಕ್ಬಿಡಿ. ಇಲ್ಲೇನು ಮಾಡಿ, ಇಲ್ಲಿ ಕರ್ನಾಟಕಲ KUD ಅಂತ ಟೈಪ್ ಮಾಡಿರಿ. KUD.ac.in ಅಥವಾ KUD ಅಂತ ಟೈಪ್ ಮಾಡಿ. ನಿಮಗೆ ಸ್ವಲ್ಪ ನೆಟ್ ಸ್ಲೋ ಇದೆ ನೋಡಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕಾಯಿರಿ ಒಂದು ಸ್ವಲ್ಪ, ವೆಬ್ಸೈಟ್ ಲೋಡ್ ಆದಮೇಲೆ ಅಪ್ಲೈ ಫಾರ್ 75th ಆನ್ಯುವಲ್ ಕಾನ್ವೊಕೇಶನ್ ಅಂತ ಫ್ರಂಟ್ ಪೇಜಲ್ಲೇ ಇದೆ. ಅದನ್ನ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿ ಮತ್ತೆ ವೇಟ್ ಮಾಡಿ. ಆಮೇಲೆ 75th ಆನ್ಯುವಲ್ ಕಾನ್ವೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ವಿಷಯ ಸೂಚನೆ ಅಂತ ಹೇಳಿ ಎಲ್ಲ ಕೊಟ್ಟಾರೆ. ಸೊ ನೀವು ಒಂದು ಓದ್ಕರಲ್ಲಿ ಹೋಗಿ. ಆಮೇಲೆ ಇಲ್ಲೇನಿದೆ, ಅಪ್ಲೈ ಫಾರ್ ಕಾನ್ವೊಕೇಶನ್ 2024-25 UUCMS. ಯಾರು UUCMS ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೋರ್ಸ್ ಕಂಪ್ಲೀಷನ್ ಮಾಡಿರ್ತೀರೋ ಅವರಿಗಾಗಿ ಈ ಒಂದನೇದ್ದು. ಎರಡನೇದೇನೈತಿ, ಅಪ್ಲೈ ಫಾರ್ ದ ಕಾನ್ವೊಕೇಶನ್ 2025 ನಾನ್ UUCMS ಅಂದ್ರೆ ಯಾರ ಹಿಂದಿರೋ 2020-21 ಹಿಂದೆ ಕಲ್ತಿರ್ತಾರಲ್ಲ, ಲೇಟಾಗಿ ಕಾನ್ವೊಕೇಶನ್ ತೊಗೊಂಡಿರ್ತಾರಲ್ಲ ಅವರಿಗೆ. ಸೊ ಇವಾಗ ಏನಿದೆ, ಎಲ್ರಿಗೂ ಆಲ್ಮೋಸ್ಟ್ UUCMS ಇದೆ. ಅಪ್ಲೈ ಫಾರ್ ದ ಕಾನ್ವೊಕೇಶನ್ 2023-24 UUCMS ಓನ್ಲಿ. ಯಾರು 2023-24 ಪಾಸ್ಔಟ್ ಆಗಿರ್ತೀರಾ ಅಂಥವ್ರಿಗೆ ಸಪ್ರೇಟ್ ಆಗಿ ಅಲ್ಲೊಂದು ಪೋರ್ಟಲ್ ಇದೆ ನೋಡಿ, ಅಪ್ಲೈ ಫಾರ್ ದ ಕಾನ್ವೊಕೇಶನ್ 23-24 UUCMS ಓನ್ಲಿ. ದೋಸ್ ಹೂ ಆಲ್ರೆಡಿ ಅಪ್ಲೈಡ್ ಆರ್ ನಾಟ್ ಅಪ್ಲೈಡ್ ಆನ್ ದ UUCMS ಲಾಸ್ಟ್ ಇಯರ್. ಯಾರು ಅಪ್ಲೈ ಮಾಡಿದಿರಾ ಮಾಡದೇ ಇರ್ತೀರ ಅವ್ರು ಇದಕ್ಕೆ ಅಪ್ಲೈ ಮಾಡ್ರಿ. ನೆಕ್ಸ್ಟ್ ಫೀ ಸ್ಟ್ರಕ್ಚರ್ ಅಂದ್ರೆ ಹೋದ ವರ್ಷ 1300 ರೂಪಾಯಿ ಕಟ್ವಿ. 1000 ಏನೋ ಕೊಟ್ರು. ಆ ಕಾನ್ವೊಕೇಶನ್ಗೆ ಒಂದು ದಪ್ಪನ ಹಾಳೇನೂ ಇಲ್ಲ, ಏನಿಲ್ಲ. ನಾರ್ಮಲ್ A4 ಶೀಟಲ್ಲಿ ಪ್ರಿಂಟ್ ಹಾಕಿ ಕೊಟ್ಟಾರೆ. ಅದನ್ನ ಮತ್ತೇನಂತಾರೆ, ಲ್ಯಾಮಿನೇಷನ್ ಮಾಡಿಸ್ಬೇಡ್ರಿ ಅಂತಾರೆ. ಯಾಕಂದ್ರೆ ಅವ್ರಿಗೆ ಮತ್ತೆ ದುಡ್ಡು ಬೇಕಲ್ಲ. ಸೊ ಅವ್ರಿಗೆ ಹಾಳೆ ಇರುತ್ತೆ ಅಂದ್ರೆ ಮತ್ತೆ ಕಾನ್ವೊಕೇಶನ್ ಮತ್ತೆ 1400 ರೂಪಾಯಿ ತುಂಬ್ತೀವಿ ಮತ್ತು ತೊಗೊಂತೀರಿ. ಸೊ ಅದಕ್ಕೆ ಈ ವರ್ಷ ಏನಿದೆ, ಅಗೇನ್ 145 ರೂಪಾಯಿ ಜಾಸ್ತಿಯಾಗಿ 1435 ರೂಪಾಯಿ ಇದೆ. ಅದು 2022, 23, 24 ವಿದ್ಯಾರ್ಥಿಗಳಿಗೆ. ಅದ್ರ ಹಿಂದೆ ಇರೋ ವಿದ್ಯಾರ್ಥಿಗಳಿಗೆ 50 ರೂಪಾಯಿ ಫೈನ್ ಇದೆ. 1 ವರ್ಷ, 2 ವರ್ಷಕ್ಕೆ 100, 3 ವರ್ಷಕ್ಕೆ 200, 4 ವರ್ಷಕ್ಕೆ 400. ಸೊ ಡಬಲ್ ಹಾಕೊಂತ ಹೋಗುತ್ತೆ ಅಮೌಂಟ್ ಅದು. ನೆಕ್ಸ್ಟ್ ಚೆಕ್ ಸ್ಟೇಟಸ್, ಇದು ಲಾಸ್ಟಿಗೆ ಬರ್ತೀವಿ. ಗೆಟ್ ರೆಫರೆನ್ಸ್ ನಂಬರ್. ಈ ಅಪ್ಲಿಕೇಶನ್ ಫಿಲ್ ಮಾಡಾದ್ಮೇಲೆ ನಿಮ್ಗೆ ಒಂದು ರೆಫರೆನ್ಸ್ ನಂಬರ್ ಅಂತ ಕೊಡ್ತಾರೆ. ಆ ರೆಫರೆನ್ಸ್ ನಂಬರ್ನ ಇಟ್ಕೋಬೇಕು. ಆ ರೆಫರೆನ್ಸ್ ನಂಬರ್ ಇಟ್ಕೊಂಡು ಚೆಕ್ ಸ್ಟೇಟಸ್ ಅಲ್ಲಿ ಬಂದು ಅದನ್ನ ಚೆಕ್ ಸ್ಟೇಟಸ್ ಬರುತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್ ಕೇಳುತ್ತೆ, ಚೆಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್. ಇಲ್ಲಿ ರೆಫರೆನ್ಸ್ ನಂಬರ್ ಎಂಟ್ರಿ ಮಾಡಿ ನೀವು ಸರ್ಚ್ ಅಂತ. ಈ ಹಳೇದು ನಮ್ದು ಏನೊಂದಿದೆ 111256, ಅದನ್ನ ಸರ್ಚ್ ಅಂತ ಕೊಡ್ತೀನಿ ನೋಡಿ. ಯಾರಿದೆ, ಪ್ರಭಾವಿ ಹಳೆಯವ್ರದ್ದು ಅದರಲ್ಲಿ ತೋರಿಸುತ್ತೆ ನಿಮ್ಮ ಅಪ್ಲಿಕೇಶನ್ ಎಲ್ಲಿ ತನಕ ಹೋಗಿದೆ, ಏನಾಗಿದೆ, ಇನ್ನು ಎಲ್ಲಿದೆ, ಅದನ್ನ ಚೆಕ್ ಮಾಡ್ಕೋಬಹುದು. ಇದು ಯಾವ ಪ್ರಭಾವಿ ಅಂತ ಗೊತ್ತಿಲ್ಲ, ಸೊ ರ್ಯಾಂಡಮ್ ಅಲ್ಲಿ ಚೆಕ್ ಮಾಡಿದ್ದು. ಓಕೆ, ದೆನ್ ನೆಕ್ಸ್ಟ್ ನಾವು ಫಿಲ್ ಮಾಡೋಕೆ ಹೋಗೋಣ ಅಪ್ಲಿಕೇಶನ್ನ. ಸೊ ಇದೆಲ್ಲ ಚೆಕ್ ಮಾಡ್ತಿರೋದು ಮೊಬೈಲ್ನಲ್ಲೇ ನೀವು ನೋಡ್ತಾ ಇದ್ದೀರಾ. ಸೊ ಅಪ್ಲೈ ಫಾರ್ ದ ಕಾನ್ವೊಕೇಶನ್ UUCMS ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡೆ. ಈ ವಿಡಿಯೋ ಅರ್ಥ ಆಗಲಿಲ್ಲ ಅಂತಂದ್ರೆ ಇವ್ರೊಂದು ವಿಡಿಯೋ ಮಾಡಿದರೆ ನೀವು ಇಲ್ಲೂ ಮಾಡ್ಕೋಬಹುದು. ಇಲ್ಲ ನಮ್ಗೆ ಇಷ್ಟ ಇದೆ ಸಾಕು ಅಂತಂದ್ರೆ ಇದನ್ನ ನೋಡ್ಕೋಬಹುದು. ಕ್ಲೋಸ್ ಕೊಡಿ. ನೆಕ್ಸ್ಟ್ ಒರಿಜಿನಲ್ ಕಾನ್ವೊಕೇಶನ್ ಸರ್ಟಿಫಿಕೇಟ್. ಯಾಕಂದ್ರೆ ನಾವು ಒರಿಜಿನಲ್ ತಗೋಬೇಕು. ಒರಿಜಿನಲ್ ಇಂದಕ್ಕೆ ಯಾರು ಕಳ್ಕೊಂಡಿರ್ತಾರ ಅಂತಂದ್ರೆ ಇದನ್ನ ತಗೊಂಡು ಇಲ್ಲಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿ, ಅಲ್ಲಿ ಏನೂ ಬರಲಿಲ್ಲ ಅಂತಂದ್ರೆ ಕೈ ಬಿಡಿ. ನೆಕ್ಸ್ಟ್ ಕೋರ್ಸ್ ಟೈಪ್, ನೀವು UG ಮಾಡಿರೋ, PG ಮಾಡಿರೋ, B.Ed ಆಗಿತ್ತು ನಿಮ್ದು, ಬೇರೆ ಸರ್ಟಿಫಿಕೇಟ್ ಕೋರ್ಸ್ ಏನಾದ್ರು ಮಾಡಿದಿರೋ ಅಥವಾ ಡಿಪ್ಲೊಮಾ ಮಾಡಿದಿರೋ, PG ಡಿಪ್ಲೊಮಾ ಮಾಡಿದಿರೋ, ಆಮೇಲೆ ಅಡ್ವಾನ್ಸ್ ಡಿಪ್ಲೊಮಾ,
PhD ಇಂಜಿನಿಯರಿಂಗ್ ಮೆಡಿಕಲ್ ನೀವು ಏನು ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊರಿ. ಏನೋ ನಾನು UG ಮೇಲೆ B.Ed ಮಾಡಿದೆ ಅಂತ ತಿಳ್ಕೊರಿ, B.Ed ಅಂತ ಕೊಟ್ಟೆ. ನೆಕ್ಸ್ಟ್ ಸ್ಟ್ರೀಮ್. ಈಗ ನಮ್ಮ B.Ed ಅಲ್ಲಿ 1 ಇಯರ್, ಸೊ ಅವಾಗೆಲ್ಲ 1 ಇಯರ್ ಬೇಡ ಇತ್ತು, ಅವ್ರು ಯಾವ 1 ಇಯರ್ ಬೇಡ ಇದೆ ಅವ್ರದ್ದು. ಈಗ ನಮ್ದು ಸೆಮಿಸ್ಟರ್ ಸ್ಕೀಮ್ ಇದ್ದವರು ಸೆಲೆಕ್ಟ್ ಮಾಡ್ಕೊರಿ. B.Ped ಇದ್ದವರು ಸೇಮ್ B.Ped ಸೆಲೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ಈಗ UG ಬಂದೆ ಅಂತಂದ್ರೆ ಇಲ್ಲಿ ಬರುತ್ತೆ ಸೆಮಿಸ್ಟರ್ ಸ್ಕೀಮ್ BA-MS, BSc ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್, BSc CS ಸ್ಟ್ರೀಮ್, CBCS, BSc CS ಸೆಮಿಸ್ಟರ್. ನಿಮ್ಗೆ ಇದರಲ್ಲಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ನೆಕ್ಸ್ಟ್ ಪ್ರೊಸೀಡಿಗೆ ಹೋಗ್ಬೇಕು. ಏನೇನು ಮಾಡ್ತೀನಿ, B.Ed ತಗೋತೀನಿ. B.Ed ತಗೊಂಡು ಇಲ್ಲಿ ಸೆಮಿಸ್ಟರ್ ಸ್ಕೀಮ್ ತಗೊಂತೀನಿ, B.Ed ಸೆಮಿಸ್ಟರ್. ನೆಕ್ಸ್ಟ್ ನೀವು ರೆಗ್ಯುಲರ್ ಮಾಡಿ ಎಕ್ಸ್ಟರ್ನಲ್ ಮಾಡಿರೋ. ರೆಗ್ಯುಲರ್ ಅಂತಂದ್ರೆ ಡೈಲಿ ಕಾಲೇಜಿಗೆ ಹೋಗೋದು, ಎಕ್ಸ್ಟರ್ನಲ್ ಅಂತಂದ್ರೆ ಹೋಗೋದೆ ಹೆಂಗ ಒಂದು ಎಕ್ಸಾಮ್ ಬರೆಯೋದು, ರಿಸಲ್ಟ್ ತೊಗೊಳೋದು. ನೆಕ್ಸ್ಟ್ ರಿಜಿಸ್ಟರ್ ನಂಬರ್, ಸೀಟ್ ನಂಬರ್. ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಯಾವುದೋ ಒಂದು ನಂಬರ್ ಕೊಡ್ತೀನಿ. ಏನು ಕೊಡ್ತೀನಿ, U23ER5467 ಏನೋ ಒಂದು ಕೊಟ್ಟಿದ್ದೀನಿ ನಂಬರ್. ನೆಕ್ಸ್ಟ್ ಇಶ್ಯೂ ಡೇಟ್ ನನಗೆ ಗೊತ್ತಿಲ್ಲ, ನಾನು ಏನು ಮಾಡ್ತೀನಿ 12/3/2024. ಇನ್ನೊಂದು ಸೇಮ್ ಏನು ಮಾಡ್ಕೋಬೇಕು ನೋಡಿ, ಇನ್ವಾಲಿಡ್ ಡೇಟ್ ಫಾರ್ಮೆಟ್ ಅಂತ ಇದೆ, DDMMYY. ಸೊ ಏನು ಮಾಡಬೇಕು, ಮಂತ್ 03 ಹಾಕೋಬೇಕು, ಅಂದರೆ ಮಾರ್ಚ್. ಇಲ್ಲ ನಮ್ಮ ಭಾಳ ನಿಮ್ಗೇನ 10ನೇ ತಿಂಗಳಿಗೆ ಆಗಿತ್ತು ಅಂದರೆ ಡಿಸೆಂಬರ್ ರಿಸಲ್ಟ್ ಅಂತಂದ್ರೆ ಡಿಸೆಂಬರಿಂದು. ನೆಕ್ಸ್ಟ್ ಸೇಮ್ 12/10/2024 ನೆಕ್ಸ್ಟ್ ಅಂತ ಕೊಡಬೇಕು. ಅದು ನೆಕ್ಸ್ಟ್ ಪ್ರೊಸೀಡ್ ಆಗುತ್ತೆ. ಓಕೆ, ಈಗ ಪೇಜ್ ಓಪನ್ ಆಯ್ತು ನೋಡಿದ್ರೆ. ಸೊ ಇಲ್ಲಿ ನೀವು B.Ed ಸೆಮಿಸ್ಟರ್ ತೊಗೊಂಡಿದ್ದೆ ಯಾವ್ದ್ರಲ್ಲಿ ಪಾಸ್ ಆಗಿದ್ರ ಅಂದರೆ ಎಬೋ 70% ಇತ್ತು ಅಂತಂದರೆ ಫಸ್ಟ್ ಕ್ಲಾಸ್ ಇರುತ್ತೆ. ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಂತ ಇದ್ರೆ ಅದು 70% ಎಬೋ 70 ಇರಬೇಕು. B ಕ್ಲಾಸ್ ಅಂತಂದರೆ ಎಬೋ 60. ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಂತಂದರೆ ಎಬೋ 80. Then first class is 70, then C class is 50, second class is 50 above, pass class is 50%. Okay, then college code. ನಿಮ್ದು ಮಾರ್ಕ್ಸ್ ಕಾರ್ಡಲ್ಲಿ ಕಾಲೇಜ್ ಕೋಡ್ ಇರುತ್ತೆ, ಕಾಲೇಜ್ ಕೋಡ್ ಎಂಟ್ರಿ ಮಾಡಿ. ಈಗ ನಾನು ಯಾವುದೋ ಒಂದು ಕಾಲೇಜಿನ ಕೋಡ್ ಎಂಟ್ರಿ ಮಾಡ್ತಿದ್ದೀನಿ. ಅದನ್ನ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಕೋರ್ಸ್ ಬರುತ್ತೆ, ರೆಗ್ಯುಲರು, ನೆಕ್ಸ್ಟು ನೇಮ್ ಆಫ್ ದ ಕಾಲೇಜ್. ನೇಮ್ ಆಫ್ ದ ಕಾಲೇಜ್ ನಾನು ಏನು ಮಾಡ್ತೀನಿ, ರ್ಯಾಂಡಮ್ ಆಗಿ TAMER ಏನೋ ಒಂದು TADE ಅಥವಾ ಟೈಡ್ ಅಂತ ಹಾಕೋಣ. ಕಂಪ್ನಿ ಟೈಡ್ ಅಂತ ಹಾಕಿದೆ, ನೋ ರಿಸಲ್ಟ್ ಅಂತ ಬಂತು. ಸೊ ನೇಮ್ ಆಫ್ ದ ಕಾಲೇಜ್ ವಿದ್ಯಾಲಯ ಹೆಸರಿದ್ರು ಓಕೆ, ಇಲ್ಲ ಅಂತ ಡಿಪಾರ್ಟ್ಮೆಂಟ್. ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ, ಎಜುಕೇಶನ್. B.Ed ಇಂದ ಬರುತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಅಂತಂದ್ರೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಯಾವ ಮಂತ್ ಪಾಸಿಂಗ್ ಇರುತ್ತೆ, ಏನಿರುತ್ತೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಮೀಡಿಯಂ, ಯಾವ ಮಾಧ್ಯಮ, ಕನ್ನಡ ಮಾಧ್ಯಮದಲ್ಲಿ ಮುಗಿಸಿದ್ರೆ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮೀಡಿಯಂ ಇದ್ರೆ ಇಂಗ್ಲಿಷ್, ಫ್ರೆಂಚ್ ಇದ್ರೆ ಫ್ರೆಂಚ್, ಹಿಂದಿ ಇದ್ರೆ ಹಿಂದಿ, ನಿಮ್ದು ಯಾವ್ದಿರುತ್ತೆ ಆ ಮಾಧ್ಯಮ. ಯಾವ ಪಾಸ್ ಆಗಿರಿ, ಪರೀಕ್ಷೆ ನಡೆದ ದಿನಾಂಕ ಏನೋ ಸೆಪ್ಟೆಂಬರ್ ನಡೆದಿದ್ರೆ ಸೆಪ್ಟೆಂಬರ್ ಅಂತ 2024. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ಫಿಲ್ ಮಾಡಿದ್ವಿ. ಮೊಬೈಲ್ ನಂಬರ್ ಫಿಲ್ ಮಾಡಿದ್ಮೇಲೆ ಇಮೇಲ್ ID ಫಿಲ್ ಮಾಡಬೇಕು. ಇಲ್ಲಿ ಪರ್ಸನ್ ಆರ್ ಆಬ್ಸೆಂಟಿಯಾ. ಪರ್ಸನ್ ಅಂತ ಅಂದರೆ ನೀವು ಅಲ್ಲಿ ಹೋಗಿ ಇಸ್ಕೋಬೇಕು, ಆಬ್ಸೆಂಟಿಯಾ ಅಂತಂದರೆ ನಿಮ್ಮ ಮನೆ ಪೋಸ್ಟ್ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಆಬ್ಸೆಂಟಿಯಾ ಬೇಕಂದ್ರೆ ಆಬ್ಸೆಂಟಿಯಾ, ಮನೆ ಬರಲಿ ಅಂತಂದರೆ ಮನೆ ಬರೋಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿರುತ್ತೆ, ನ್ಯಾಷನಾಲಿಟಿ ಇಂಡಿಯನ್. ನೀವು ಫಾರಿನರ್ ಆಗಿದ್ರೆ ಫಾರಿನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಕೆಟಗರಿ, ಯಾವ ಕೆಟಗರಿ ಬರುತ್ತೆ, 2A 2B 3A 3B ಯಾವ್ದು ಬರುತ್ತೆ ಆ ಕೆಟಗರಿ ಜನರಲ್. ದೆನ್ ಜೆಂಡರ್, ನೀವು ಗಂಡು ಹೆಣ್ಣು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವು ಅಲ್ಲ ಅಂತಂದರೆ ಥರ್ಡ್ ಜೆಂಡರ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ದು ಯಾವ ಡೇಟ್ ಆಫ್ ಬರ್ತ್ ಇದೆ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ, ಇಲ್ಲ ಟೈಪ್ ಮಾಡಿ. ಅಲ್ಲಿ ಏನು ಕೊಟ್ಟಿದ್ರೆ DDMMYY 10/11/2000 ಅಂತ ಹಾಕಿದ್ದೀನಿ. ಈಗ ನೇಮ್ ಇಲ್ಲಿ ನೀವು ಕರೆಕ್ಟಾಗಿ ಟೈಪ್ ಮಾಡಬೇಕು, ಯಾಕಂದರೆ ನೀವು ಏನು ಟೈಪ್ ಮಾಡ್ತಾರೆ ಇದೇ ನಿಮಗೆ ಫೈನಲ್ಲಿ ಕಾನ್ವೊಕೇಶನಲ್ಲಿ ಬರುತ್ತೆ. ಸೊ ಅದನ್ನು ನೀವು ಎಂಟ್ರಿ ಮಾಡ್ಕೋಬೇಕು. ಈಗ ನಾನು ಒಂದು ರ್ಯಾಂಡಮ್ ನಂಬರ್ ನೇಮ್ ತೊಗೊಂಡಿನಿ, ರಾಕೇಶ್ MB ಅಂತ. ಸೊ ಅದೇ ಥರ ಇಲ್ಲಿ ರಾಕೇಶ ಕನ್ನಡದಲ್ಲಿ ನೀವು ಟೈಪ್ ಮಾಡಬೇಕು. ನಿಮ್ಮ ಮೊಬೈಲಲ್ಲಿ ಕನ್ನಡ ಕೀಬೋರ್ಡ್ ಆನ್ ಮಾಡಿಕೊಂಡು
ನಿಮ್ಮ ಮಾರ್ಕ್ಸ್ ಕಾರ್ಡ್ ಹೇಗೆ ಬರುತ್ತೆ ಅಥವಾ ನೀವು ಹೆಂಗೆ ಗೊತ್ತಿದೆಯಲ್ಲ ಆ ಟೈಪ್ ರಾಕೇಶ್ MB ಅದನ್ನು ಸರ್ ಟೈಪ್ ಮಾಡ್ಕೋಬೇಕು. ತಂದೆ ಹೆಸರು ನನಗೆ ಮಹಾಂತೇಶ, ತಾಯಿ ರೇಣುಕಾಂತೇನ ಕೊಟ್ಟಿದ್ದೀನಿ, ಅದನ್ನು ಫಿಲ್ ಮಾಡ್ಕೊಳ್ಳಿ. ಸರ್ ನಿಮಗೆ ಪಾಟೀಲ್ ಅಂತ ಕೊಟ್ಟಿದ್ದೀನಿ. ನೀವು ಬೇಕಂದ್ರಲ್ಲೂ ಅಡ್ರೆಸ್ ಅದು ಇದೇನಿರುತ್ತೆ ಇಂಗ್ಲೀಷಲ್ಲಿ ನಿಮ್ದು ಹೆಂಗೆ ಕರೆಕ್ಟ್ ಇರುತ್ತೆ ಕನ್ನಡದಲ್ಲಿ ಹಾಗೆ ಕರೆಕ್ಟ್ ಇರಬೇಕು. ಇಂದ ಕೇಸ್ ತಪ್ಪಾದ್ರು ಅಂತಂದರೆ ಮತ್ತೆ ನೀವು ಅಪ್ಲೈ ಮಾಡ್ಕೋಬೇಕು, ಯಾಕಂದ್ರೆ ಮುಂದೆ ನಿಮಗೆ ಇಶ್ಯೂ ಆಗುತ್ತೆ. ಕನ್ನಡ ನಡೆಯುತ್ತೆ, ಕನ್ನಡ ತಪ್ಪಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಓಕೆ ಮಾಡ್ತಾರೆ. ಬಟ್ ಇಂಗ್ಲೀಷಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ಅಗೇನ್ ಮತ್ತು ನೀವು ಕಾನ್ವೊಕೇಶನ್ಗೆ ಕರೆಕ್ಷನಿಗೆ ಹಾಕಬೇಕು, ಮತ್ತು ಅಗೇನ್ ನೀವು ಫೀಸ್ ಕಟ್ಟಬೇಕು. ನೆಕ್ಸ್ಟ್ ಈಸ್ ಯುವರ್ ಫಾದರ್ ನೇಮ್ ಮೆನ್ಷನ್ಡ್. ಈಗ ನೋಡಿ ಅಡ್ರೆಸ್ಗೆ ಅದನ್ನು ಏನು ಮಾಡ್ತೀನಿ ಹಾವೇರಿ ಅಂತ ಹಾಕ್ತೀನಿ. ಈಗ ನಾನು ಇರೋದು ಹಾವೇರಿಯಲ್ಲೇ, ಸೊ ನಾನು ಹಾವೇರಿ ಅಂತ ಹಾಕ್ತೀನಿ. ನಿಮ್ಮ ಮನೆ ಪೂರ್ತಿ ಅಡ್ರೆಸ್ ಇದೆ, ಅಡ್ರೆಸ್ ಹಾವೇರಿ ಏನಿರುತ್ತೆ ನಿಮ್ಮಲ್ಲಿ ಪೂರ ಟೈಪ್ ಮಾಡಿ ಹಾಕಿ. ಇಲ್ಲೇನು ಕನ್ನಡ ಗಿಡ ಅಂತ ಏನಿರಂಗಿಲ್ಲ, ನೀವು ಯಾವ್ದು ಬೇಕಾದ್ರೆ ಹಾಕೋಬೋದು. ಇದಕ್ಕೆ ಆದರೆ ಈಸ್ ದ ಫಾದರ್ ನೇಮ್ ಮೆನ್ಷನ್ಡ್ ಇನ್ ಯುವರ್ ಮಾರ್ಕ್ಸ್ ಕಾರ್ಡ್. ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ತಂದೆ ಹೆಸರು ಮೆನ್ಷನ್ ಆಗಿದೆಯಾ? ಯಾಕಂತಂದರೆ ಕೆಲವೊಂದು ಈಗ 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡಲ್ಲಿ ತಂದೆ ಹೆಸರು ತಾಯಿ ಹೆಸರು ಮೆನ್ಷನ್ ಇರುತ್ತೆ. ಈಗ ಅದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ ತಂದೆ ತಾಯಿ ಹೆಸರು ಮೆನ್ಷನ್ ಇರಲ್ಲ, ಅದು ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿ ಇತ್ತು ಅಂತಂದರೆ ಟಿಕ್ ಹಾಕಬೇಕು, ಇಲ್ಲ ಅಂತಂದರೆ ಟಿಕ್ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ ಇದೊಂದು. ನೆಕ್ಸ್ಟ್ ಏನು ಮಾಡಬೇಕು, ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್. ನಿಮ್ಮ ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡ್ ಸಬ್ಮಿಷನ್ ಮಾಡಬೇಕು. ನೀವು ಸ್ಟೂಡೆಂಟ್ ಫೋಟೋ ಸಬ್ಮಿಷನ್ ಮಾಡಬೇಕು. ಬ್ಯಾಂಕ್ ಚಲನ್ ಫೀಸ್ ತುಂಬಿರ್ತೀರ. ಒಂದಕ್ಕೆ ಭಾಳ ಜನ ಅಪ್ಲೈ ಮಾಡೋದ್ರಿಗೆ ಫಾರ್ ಎಕ್ಸಾಂಪಲ್ KODದು ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅಂತಂದರೆ ಒಂದು ಎಕ್ಸಾಮ್ ಫೀ ಮಾಡಿ ಪೇಮೆಂಟ್ ಮಾಡಿರ್ತೀರ, ಎಂಟ್ರೆನ್ಸ್ ಫೀ ಪೇಮೆಂಟ್ ಅಂತ. ಸೊ ಸೇಮ್ ಹಾಗೆ ಅಲ್ಲಿ ಮೆನ್ಷನ್ ಮಾಡಬೇಕು, ಕಾನ್ವೊಕೇಶನ್ ಅಂತ ಫಿಲ್ ಮಾಡಿ ನಿಮ್ಮ ನೇಮು ಇಮೇಲ್ ಅಡ್ರೆಸ್ಸು ಎಲ್ಲ ಫಿಲ್ ಮಾಡಿ ಎಷ್ಟು ಫೀಸ್ ಇದೆ 1435 ರೂಪಾಯಿ, ಇದನ್ನು ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಚಲನ್ ಸಿಗುತ್ತೆ ಪೇಮೆಂಟ್ ಮಾಡಿದ್ದೆ. ಆ ಚಲನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಆ ಚಲನ್ ರೆಫರೆನ್ಸ್ ನಂಬರ್ ಹಾಕಬೇಕು. ಆಮೇಲೆ ನೀವು ಯಾವ ಪೇ ಮಾಡಿದ್ದೀರಾ ಆ ಡೇಟ್ನ ಮೆನ್ಷನ್ ಮಾಡಿರಿ, ಎಷ್ಟು ಫೀ ಪೇ ಮಾಡಿದ್ರೆ ಅದು ಮೆನ್ಷನ್ ಮಾಡಿ. ಈಗ ನೋಡಿ ನಾನು ತೊಗೊಂಡಿದ್ದೀನಿ 1435 ತೋರಿಸಿದೆ. ಇದು ಎಲ್ಲ ಎಷ್ಟು ಮಾಡಬೇಕು 19ನೇ ತಾರೀಕಿನೊಳಗೆ ನೀವು ಮಾಡಬೇಕು. 19ನೇ ತಾರೀಕಿನ ನಂತರ ಮಾಡ್ತೀವಿ ಅಂತ ಅಂದರೆ ನಿಮಗೆ 200 ರೂಪಾಯಿ ಫೈನ್ ಇದೆ. ಎಲ್ಲಿ ತನಕ 29ನೇ ತಾರೀಕಿನ ತನಕ ಟೈಮ್ ಇದೆ, 10 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ಏನು ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟೆ ಅಂತಂದರೆ ನನಗೆ ಆವಾಗ ಹೇಳಿದಂಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ಸಮಥಿಂಗ್ 11256 ಅಥವಾ ಏನೋ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಆ ರೆಫರೆನ್ಸ್ ನಂಬರ್ ಇಟ್ಕೋಬೇಕು, ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಷ್ಟು ಮಾಡಿದ್ರಿ ಅಂತಂದರೆ ಆಮೇಲೆ ಹೇಳಿದ್ನಲ್ಲ ಇದನ್ನೆಲ್ಲ ಮತ್ತು ಸಬ್ಮಿಟ್ ಆಗಿರೋ ಅಪ್ಲಿಕೇಶನ್ನು, ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡು, ಆಮೇಲೆ ಫೀ ತುಂಬಿದ ಚಲನ್, ಇದಿಷ್ಟು ನೀವು ತೊಗೊಂಡು ಯೂನಿವರ್ಸಿಟಿಗೆ ಹೋಗಬೇಕು. ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಚಲನ ವೆರಿಫೈ ಮಾಡಬೇಕು. ಅಂದರೆ ನೀವು ಫೀಸ್ ತುಂಬಿದ ಕರೆಕ್ಟ್ ಇದೆಯೋ ಇಲ್ಲೋ ಅಲ್ಲಿ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿಸಿ ಇಲ್ಲ ಕೊಡ್ತಾರೆ. ಅದನ್ನು ತೊಗೊಂಡೋಗಿ ಎಕ್ಸಾಮ್ ಸೆಕ್ಷನಿಗೆ ಕೊಟ್ಟು ಅಂದರೆ ಅಲ್ಲಿಗೆ ನಿಮ್ಮದು ಕಾನ್ವೊಕೇಶನ್ ಪ್ರೊಸೀಜರ್ ಓವರ್. ಇಷ್ಟೇ ಮಾಡಬೇಕಾಗಿರೋದು. ಇದನ್ನು ನೀವು ಮೊಬೈಲಲ್ಲಿ ಅಪ್ಲೈ ಮಾಡ್ಬೋದು. ಬೇಡ ನಂಗೆ ಕಷ್ಟ ಆಗ್ತೈತಿ, ನಂಗೆ ಅಷ್ಟೆಲ್ಲ ತಲೆ ಇಲ್ಲ, ಬರೀ ರೀಲ್ಸ್ ನೋಡ್ತೀವಿ ಅನ್ನೋದಾದರೆ ಹೋಗಿ ಸೈಬರ್ ಸೆಂಟ್ರಿಗೆ ಹೋಗ್ರಿ, ಅವ್ರಿಗೂ ಸಹಾಯ ಆಗುತ್ತೆ, ಅಲ್ಲೂ ಅಪ್ಲೈ ಮಾಡಿರಿ. ಸೊ ನಾವೆಲ್ಲ ಮ್ಯಾಕ್ಸಿಮಮ್ ಮೊಬೈಲಲ್ಲಿ ಅಪ್ಲೈ ಮಾಡ್ತೀವಿ. ಅದಕ್ಕೊಂದು ವಿಡಿಯೋ ಮಾಡಿ ಬಿಡ್ತಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಬಾರ್ದು ಏನು ಮಾಡೋದು ಹೇಳಬೇಕು, ತೊಗೊಳ್ಳಿ. ಹಾಗೆ ಯೂನಿವರ್ಸಿಟಿದು ಕಾನ್ವೊಕೇಶನ್ ಫೀಸ್ ಹೇಗೆ ತುಂಬಬೇಕು ಅಂತಂದರೆ ಸರ್ಚ್ KOD ಅಂತ ಸರ್ಚ್ ಕೊಡಿ. ಇಲ್ಲಿ ಕೆಳಗಡೆ ಆನ್ಲೈನ್ ಫೀ ಪೇಮೆಂಟ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಫೀ ಅಂತಿದೆ, ಕ್ಲಿಕ್ ಮಾಡಿ. ಇಲ್ಲೇನು ಮಾಡಿರಿ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ ಅಂತ ಟೈಪ್ ಮಾಡಿ. ಕರ್ನಾಟಕ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಫೀ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಕ್ಯಾಟಗರಿ ಅಂತ ಬರುತ್ತೆ. ಕ್ಯಾಟಗರಿಲಿ ಯಾವ್ದು ಬರುತ್ತೆ ಅಂತಂದರೆ ನಾವು ಕಾನ್ವೊಕೇಶನ್ ಅಪ್ಲೈ ಮಾಡ್ತಿದ್ದೀವಿ, ಕಾನ್ವೊಕೇಶನ್ ಫೀಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೇಮ್ ಆಫ್ ದ ಕ್ಯಾಂಡಿಡೇಟ್, ಯಾವ ಕಾಲೇಜು, ಯಾವ ಕೋರ್ಸ್ ಮಾಡಿದ್ದೀರಾ, ಅದ್ರ ರೋಲ್ ನಂಬರ್ ಏನು, ನಿಮ್ಮ ಅಡ್ರೆಸ್ ಏನು, ನ್ಯಾಷನಾಲಿಟಿ ಯಾವುದು, ಆಮೇಲೆ ಕಾನ್ವೊಕೇಶನ್ ಅಪ್ಲಿಕೇಶನ್ ಫಾರ್ಮ್ ಫೀಸ್ ಎಷ್ಟಿದೆ. ಇಲ್ಲಿ ಟೋಟಲ್ ನೋಡಿ, ಕಾನ್ವೊಕೇಶನ್ ಅಪ್ಲಿಕೇಶನ್ ಫೀಸ್ ಫಾರ್ ಆಲ್ ಕೋರ್ಸ್ ಇನ್ ಇಂಡಿಯನ್ 145 ಅಂತ ಕ್ಲಿಕ್ ಮಾಡಿ. ದೆನ್ ಫೀ ಪರ್ಟಿಕ್ಯುಲರ್ಸ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಎಷ್ಟಿದೆ ನೋಡಿ. ಕಾನ್ವೊಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಫೀಸ್ ಆಲ್ ಕೋರ್ಸಸ್, ನಮಗಲ್ಲಿ ಫೀಸ್ ಎಷ್ಟು ಕೊಟ್ಟಿದ್ರು 1435. ಸೊ ಎಲ್ಲಿ ಬರುತ್ತೆ ಅಂತಂದರೆ
ಇಲ್ಲಿ ಕಾನ್ವೊಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಫೀಸ್ ಆಲ್ ಕೋರ್ಸಸ್ ಇನ್ ಅಬ್ಸೆನ್ಸಿಯಾ ಇಲ್ಲಿ 1290 ಇದೆಯಲ್ಲ, ಇಲ್ಲಿ ಅದನ್ನ ಹಾಕಬೇಕು. ಯಾಕಂದರೆ ಹಿಂದ್ಗಡೆ ಇಲ್ಲಿ ಇಲ್ಲಿ ಹಿಂದ್ಗಡೆ 145 ರೂಪಾಯಿ ಹಾಕಿರ್ತೀವಿ. ಸೊ 1290 ಹಾಕಬೇಕು. ನೆಕ್ಸ್ಟ್ ನಾವು ಫಾರಿನ್ ಸ್ಟೂಡೆಂಟ್ಸ್ ಆಗಿರೋಕ್ಕಿಂತ ನಾಟ್ ಅಪ್ಲಿಕೇಬಲ್ ಅಂತ ಕೊಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರು, ಸ್ಟೂಡೆಂಟ್ಸ್ ನಾವು ಎಷ್ಟು ಫೀ ಪೇ ಮಾಡಬೇಕಾಗಿರುತ್ತೆ ಅದನ್ನು ಪೇ ಮಾಡಬೇಕು. 1435 ಪೇ ಮಾಡಬೇಕು. ಅರ್ಜೆಂಟ್ ಕಾನ್ವೊಕೇಶನ್ ಫೀ ವಿತ್ ಯೂನಿಫಾರ್ಮೇಷನ್ ಇದೆಷ್ಟಿರುತ್ತೆ ಅಂತಂದರೆ ಫೀ ಎಷ್ಟಿರುತ್ತೆ ಸೇಮ್ ಅಷ್ಟೇ ಹಾಕ್ಕೋಬೇಕು. NRI ಇಲ್ಲ, ಅದರ್ ಫೀಸ್ ಏನಿಲ್ಲ. ಸೊ ಅಗೇನ್ ಮೊಬೈಲ್ ನಂಬರು ಅಗೇನ್ ರೀಟೈಪ್ ಮಾಡಬೇಕು. ಇಮೇಲ್ ID ಮೆನ್ಷನ್ ಮಾಡಿ ಐ ಹ್ಯಾವ್ ರೀಡ್ ಅಗ್ರಿಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ದೆನ್ ಇಲ್ಲಿ ಕ್ಯಾಪ್ಚರ್ ಇಲ್ಲೇನಿರುತ್ತೆ PNGCR ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ ಮೇಲೆ ನಿಮ್ಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ್ದ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ನೆಕ್ಸ್ಟ್ ನೀವು ಅಪ್ಲಿಕೇಶನಲ್ಲಿ ಫಿಲ್ ಮಾಡೋದಕ್ಕೆ ಬೇಕದು.